ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮತ್ತಷ್ಟು ಸಂವಿಧಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಂದಿನ ತರಗತಿಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೇವೆ. ಅದಕ್ಕೆ ಸರಿಯಾದಂಥ ಉತ್ತರ ಏನಿದೆ ಅಂತ ನೋಡೋಣ ಬನ್ನಿ. ಇಂದಿನ ತರಗತಿಯಲ್ಲಿ ಕೇಳಿದಂಥ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು ಅಂತ ಕೇಳಿದೆವು. ಈ ಥರ ಇದ್ದಾವೆ ಸ್ಟೇಟ್ಮೆಂಟು. ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು, ಸಂವಿಧಾನದ 2ನೇ ಭಾಗ ಪೌರತ್ವ, ಸಂವಿಧಾನದ 4A ಭಾಗ ಮೂಲಭೂತ ಕರ್ತವ್ಯಗಳು, ಸಂವಿಧಾನದ 5ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳು. ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಆಪ್ಷನ್ 1 A ಮತ್ತು B ಮಾತ್ರ, ಆಪ್ಷನ್ 2 B ಮತ್ತು C ಮಾತ್ರ, ಆಪ್ಷನ್ 3 A B ಮತ್ತು C ಮಾತ್ರ, ಆಪ್ಷನ್ 4 C ಮತ್ತು D ಮಾತ್ರ. ಇದಕ್ಕೆ ಸರಿಯಾದಂಥ ಉತ್ತರ A B ಮತ್ತು C ಮಾತ್ರ. ಆಪ್ಷನ್ 3 ಸರಿಯಾದಂಥ ಉತ್ತರವಾಗಿದೆ. ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ, ಸಂವಿಧಾನದ 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು ಕಂಡುಬರ್ತವೆ. ಆದ್ದರಿಂದ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಇಂದಿನ ತರಗತಿಯನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಕಾನೂನಿನ ಎದುರಿನಲ್ಲಿ ಸಮಾನತೆ ಎನ್ನುವ ಪರಿಕಲ್ಪನೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ? USA, ಬ್ರಿಟಿಷ್, ಐರ್ಲೆಂಡ್, USSR. ಇದಕ್ಕೆ ಸರಿಯಾದಂಥ ಉತ್ತರ ಬ್ರಿಟಿಷ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾನೂನಿನ ಸಮಾನ ರಕ್ಷಣೆ ತತ್ವವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ? ಆಪ್ಷನ್ 1 ರಷ್ಯಾ, 2 UK, 3 USA, 4 ಫ್ರಾನ್ಸ್. ಸರಿಯಾದಂಥ ಉತ್ತರ USA ಆಗಿದೆ. ಈ ಕಾನೂನಿನ ಸಮಾನ ರಕ್ಷಣೆ ಎಂತಕ್ಕನ್ನೋದು ವಿಧಿ 14ರ ಅಡಿಯಲ್ಲಿ ಕಂಡುಬರುತ್ತದೆ. ವಿಧಿ 14 ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ ಸ್ನೇಹಿತರೆ. ಮೂಲಭೂತ ಹಕ್ಕುಗಳಲ್ಲಿ ಕಾನೂನಿನ ಸಮಾನ ರಕ್ಷಣೆ ಮತ್ತು ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ನೋಡ್ತೀವಿ. ಈ ಎರಡು ಪದಗಳು ಒಂದೇ ವಿಧಿಯ ಅಡಿಯಲ್ಲಿ ಇದ್ರೂ ಬೇರೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಇದನ್ನು ನೀವು ಗಮನ ಹರಿಸಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರಿಗೆ ರಾಜ್ಯವು ಬಡ್ತಿಯಲ್ಲಿ ಯಾವ ವಿಧಿಯ ಪ್ರಕಾರ ಮೀಸಲಾತಿ ನೀಡಬಹುದು? 1ನೇ ಆಪ್ಷನ್ 16 ಉಪಪರಿಚ್ಛೇದ 4, 2ನೇ ಆಪ್ಷನ್ ವಿಧಿ 16 ಉಪಪರಿಚ್ಛೇದ 4B, 3ನೇ ಆಪ್ಷನ್ ವಿಧಿ 16 ಪರಿಚ್ಛೇದ 4A, ವಿಧಿ 15 ಉಪಪರಿಚ್ಛೇದ 4. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿಧಿ 16 4A. ಇದು ಬಡ್ತಿಯ ಬಗ್ಗೆ ಹೇಳುತ್ತೆ. 16(4) ರಿಸರ್ವೇಷನ್ ಬಗ್ಗೆ ಹೇಳುತ್ತೆ, ಮೀಸಲಾತಿಯ ಕುರಿತು ಹೇಳುತ್ತೆ. ವಿಧಿ 16 ಉಪ ವಿಧಿ 4B ಇದು ಖಾಲಿ ಹುದ್ದೆಗಳ ನೋಟಿಫಿಕೇಶನ್ ಅನ್ಫಿಲ್ಡ್ ವೇಕೆನ್ಸೀಸ್ ರಿಸರ್ವ್ಡ್ ಫಾರ್ SC ST ಇನ್ ದಿ ಫಾಲೋಯಿಂಗ್ ಇಯರ್ ಅಂತ ಹೇಳುತ್ತೆ. ವಿಧಿ 15 ಉಪ ವಿಧಿ 4 ಇದು 1ನೇ ತಿದ್ದುಪಡಿಯ ಮೂಲಕ ಬರುತ್ತೆ ಸ್ನೇಹಿತರೆ. ಇದು 1ನೇ ತಿದ್ದುಪಡಿ ಮೂಲಕ ಬಂದು ಇದು ಏನಪ್ಪ ಹೇಳುತ್ತೆ ಅಂತಂದರೆ, ಶಿಕ್ಷಣದಲ್ಲಿ ಮೀಸಲಾತಿ ಇದು SC ST
ಕಮ್ಯುನಿಟಿಗೆ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಒದಗಿಸುತ್ತೆ ಸ್ನೇಹಿತರೆ. 16(4)(a) ಬಡ್ತಿಯನ್ನು ನೀಡುತ್ತೆ. ಆಮೇಲೆ ಈ ವಿಧಿಯನ್ನು 77ನೇ ತಿದ್ದುಪಡಿಯ ಮುಖಾಂತರ ತರಲಾಗುತ್ತೆ ಸ್ನೇಹಿತರೆ. ವಿಧಿ 16(4)(b) ಈ ವಿಧಿಯನ್ನು 81ನೇ ತಿದ್ದುಪಡಿಯ ಮೂಲಕ ಈ ವಿಧಿಯನ್ನು ಅಳವಡಿಸ್ಕೊಳ್ತೇವೆ. ನಂತರ 16(4) ಇದು ಮೀಸಲಾತಿ ಬಗ್ಗೆ ತಿಳಿಸುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಸಮಿತಿಯು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದೆ? ಆಪ್ಷನ್ 1 ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಸಮಿತಿ. ಆಪ್ಷನ್ 2 ನಾಗನಗೌಡ ಸಮಿತಿ. 3 ಆವನೂರು ಸಮಿತಿ. 4 ಚಿನ್ನಪ್ಪ ರೆಡ್ಡಿ ಸಮಿತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಸ್ನೇಹಿತರೆ. ನಾಗಮೋಹನ್ ದಾಸ್ ಸಮಿತಿಯು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಎಲ್ಲ ಸಮಿತಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಆಯೋಗಗಳಾಗಿವೆ ಸ್ನೇಹಿತರೆ. ಈ ಸಮಿತಿಗಳನ್ನು ಕಾಲಾನುಕ್ರಮದ ರೂಪದಲ್ಲಾದರೂ ಕೇಳಬಹುದು, ಇಲ್ಲ ಈ ಥರದ ಮೀಸಲಾತಿ ಹೆಚ್ಚಳ ಕುರಿತಾಗಿ ಕೇಳಬಹುದು. ಇನ್ನೂ ಹಲವು ಥರದ ಈ ಮೀಸಲಾತಿಗಳು ಮುಖ್ಯವಾಗುತ್ತೆ ಸ್ನೇಹಿತರೆ. ಭಾರತದ ಪ್ರಜೆಗಳಿಗೆ ಮಾತ್ರ ನೀಡಲಾಗಿರುವ ಮೂಲಭೂತ ಹಕ್ಕುಗಳು ಯಾವುವು ಗುರುತಿಸಿ? ವಿಧಿ 15 ಮತ್ತು 16, ವಿಧಿ 19, ವಿಧಿ 15, 19 ಮತ್ತು 29, ವಿಧಿ 15, 16, 29 ಮತ್ತು 30. ಆಯ್ಕೆಗಳು: ಎ ಮಾತ್ರ, 2ನೇ ಆಪ್ಷನ್ ಸಿ, 3ನೇ ಆಪ್ಷನ್ ಡಿ, 4ನೇ ಆಪ್ಷನ್ ಬಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಡಿ ಮಾತ್ರ ಆಗಿದೆ ಸ್ನೇಹಿತರೆ. ಭಾರತದ ಪ್ರಜೆಗಳಿಗೆ ಮಾತ್ರ ಅಂತ ಅನ್ವಯಿಸಿದಾಗ ವಿಧಿ 15, 16, 19, 29, 30 ನೀಡಲಾಗುತ್ತೆ ಸ್ನೇಹಿತರೆ. ವಿಧಿ 15 ಏನು ಹೇಳುತ್ತೆ ಅಂತಂದರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂಗಿಲ್ಲ. ತಾರತಮ್ಯವನ್ನು ನಿಷೇಧಿಸುವುದರ ಬಗ್ಗೆ ವಿಧಿ 15 ಹೇಳುತ್ತೆ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಹೇಳುತ್ತೆ. ವಿಧಿ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುತ್ತೆ. ಇದರ ಅಡಿಯಲ್ಲಿ 6 ಸ್ವಾತಂತ್ರ್ಯಗಳು ನೀಡಿದೆ ಸ್ನೇಹಿತರೆ. ವಿಧಿ 29 ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆಯ ಕುರಿತು ಹೇಳುತ್ತೆ. ವಿಧಿ 30 ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ ಸ್ನೇಹಿತರೆ. ಇಷ್ಟು ನಮ್ಮ ದೇಶದ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥ ವಿಧಿಗಳಾಗಿವೆ ಇವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಧಿ 20 2ನೇ ವಿಧಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ಆಪ್ಷನ್ ಬಿ ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳದಿರುವಂತೆ ಒತ್ತಾಯಿಸುವಂತಿಲ್ಲ. ಆಪ್ಷನ್ ಸಿ ಅಪರಾಧಿಗೆ ಅಪರಾಧ ಮಾಡುವ ಸಂದರ್ಭದಲ್ಲಿ ಜಾರಿಯಲ್ಲಿದ್ದ ಕಾನೂನಿನ ಅನ್ವಯ ಶಿಕ್ಷೆ ನೀಡಬೇಕು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ
ಆಪ್ಷನ್ ಎ, ಒಬ್ಬ ವ್ಯಕ್ತಿಗೆ ಒಂದು ಸಾರಿ ಮಾತ್ರ ಶಿಕ್ಷೆ ಮಾಡಿದ ಒಂದು ಅಪರಾಧಕ್ಕೆ ಒಂದೇ ಸಾರಿ ಮಾತ್ರ ಶಿಕ್ಷೆ ವಿಧಿಸಬೇಕು, ಅದಕ್ಕಿಂತ ಹೆಚ್ಚಾಗಿ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಎಂದು 20 ಉಪಚ್ಛೇದ 2 ವಿಧಿಯ ಪ್ರಕಾರ ತಿಳಿಸುತ್ತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳದಿರುವಂತೆ ಒತ್ತಾಯಿಸುವಂತಿಲ್ಲ. ಇದು 20 ಸಬ್ ಕ್ಲಾಸ್ 3. ಇದು ಸಾಕ್ಷಿ ಹೇಳುವಂತೆ, ಇದು ಮಿಸ್ಟೇಕ್ ಆಗಿದೆ, ಸ್ವಲ್ಪ ಕ್ಷಮೆ ಇರಲಿ, ಹೇಳುವಂತೆ ಒತ್ತಾಯಿಸುವಂತಿಲ್ಲ ಎಂದು ಹೇಳುತ್ತೆ. ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿದ್ದ ಕಾನೂನು ಅನ್ವಯ ಶಿಕ್ಷೆ ನೀಡಬೇಕು ಎಂದು 20ನೇ ವಿಧಿ ಸಬ್ ಕ್ಲಾಸ್ 1 ಹೇಳುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ತಿದ್ದುಪಡಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಮಂತ್ರಿಮಂಡಲದ ಸಲಹೆಯನ್ನು ಒಮ್ಮೆ ಮರುಪರಿಶೀಲನೆಗಾಗಿ ಹಿಂತಿರುಗಿಸುವ ಅಧಿಕಾರ ನೀಡಿತು? ಆಪ್ಷನ್ 1 42ನೇ ತಿದ್ದುಪಡಿ, ಆಪ್ಷನ್ 2 44ನೇ ತಿದ್ದುಪಡಿ, ಆಪ್ಷನ್ 3 41ನೇ ತಿದ್ದುಪಡಿ, ಆಪ್ಷನ್ 4 40ನೇ ತಿದ್ದುಪಡಿ. ಇದಕ್ಕೆ ಸರಿಯಾದಂಥ ಉತ್ತರ 44ನೇ ತಿದ್ದುಪಡಿಯಾಗಿದೆ ಸ್ನೇಹಿತರೆ. 1976ರಲ್ಲಿ 74 ಉಪಪರಿಚ್ಛೇದ 1ನೇ ವಿಧಿಯ ಪ್ರಕಾರ 1ನೇ ವಿಧಿಗೆ 42ನೇ ತಿದ್ದುಪಡಿಯನ್ನು ತರಲಾಯಿತು. ಈ ತಿದ್ದುಪಡಿಯ ಪ್ರಕಾರ ಮಂತ್ರಿಮಂಡಲದ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧರಾಗಿರಬೇಕು ಅಂತ ತಿಳಿಸುತ್ತೆ. ಅದೇ 44ನೇ ತಿದ್ದುಪಡಿಯ ಪ್ರಕಾರ 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆಯ ಈ ಸಲಹೆಯನ್ನು ಮರುಪರಿಶೀಲನೆಗಾಗಿ ಮಂತ್ರಿಮಂಡಲಕ್ಕೆ ಒಮ್ಮೆ ತಿರುಗಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡುತ್ತೆ. ಮರುಪರಿಶೀಲನೆಯ ನಂತರ ಮಂತ್ರಿಮಂಡಲದ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧರಾಗಿರಬೇಕು ಅಂತಂದು ಹೇಳ್ತದೆ. ಇಲ್ಲವಾದರೆ ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗದ ಪ್ರಕ್ರಿಯೆಯ ಮೂಲಕ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬಹುದು. ಇದರಿಂದ ರಾಷ್ಟ್ರಾಧ್ಯಕ್ಷರು ನಾಮಮಾತ್ರ ಕಾರ್ಯಾಂಗವಾಗ್ತಾರೆ ಸ್ನೇಹಿತರೆ. ಪ್ರಧಾನಮಂತ್ರಿಗಳು ನೇತೃತ್ವದ ಮಂತ್ರಿಮಂಡಲ ನೈಜ ಕಾರ್ಯಾಂಗ ಅಂತ ಸ್ಪಷ್ಟಪಡಿಸುತ್ತೆ. ಇದರಿಂದ 44ನೇ ತಿದ್ದುಪಡಿಯಿಂದ ನಮಗೆ ತಿಳಿದು ಬರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಧಿಕಾರ ಅವಧಿಯಲ್ಲಿ ನಿಧನರಾದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಆಪ್ಷನ್ 1 ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಆಪ್ಷನ್ 2 ಮೊಹಮ್ಮದ್ ಹಮೀದ್ ಅನ್ಸಾರಿ, ಆಪ್ಷನ್ 3 ಕೃಷ್ಣಕಾಂತ್, ಆಪ್ಷನ್ 4 ವಿ ಗಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೃಷ್ಣಕಾಂತ್ ಅವರಾಗಿದ್ದಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಖಾಸಗಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲು ಎಷ್ಟು ತಿಂಗಳುಗಳ ಪೂರ್ವದಲ್ಲಿ ಸೂಚನೆ ನೀಡಬೇಕಾಗುತ್ತದೆ? ಆಪ್ಷನ್ 1 2 ತಿಂಗಳ ಪೂರ್ವದಲ್ಲಿ, ಆಪ್ಷನ್ 2 3 ತಿಂಗಳ ಪೂರ್ವದಲ್ಲಿ, ಆಪ್ಷನ್ 3 1 ತಿಂಗಳ ಪೂರ್ವದಲ್ಲಿ, ಆಪ್ಷನ್ 4 ತಿಂಗಳ ಪೂರ್ವದಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 1 ತಿಂಗಳ ಪೂರ್ವದಲ್ಲಿ. ಯಾವುದೇ ಒಂದು ಖಾಸಗಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಬೇಕಾದ್ರೆ ಆ ಮಸೂದೆಯನ್ನು ಮಂಡಿಸುವ ಮುಂಚೆನೇ 1 ತಿಂಗಳ ಪೂರ್ವದಲ್ಲಿ ಸೂಚನೆಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಆಪ್ಷನ್ 3 ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿದೆ? ಆಗಸ್ಟ್ ಕೊಡುಗೆ 1940, ಆಪ್ಷನ್ ಬಿ ಕ್ರಿಪ್ಸ್ ಪ್ರಸ್ತಾವನೆ 1942, ಆಪ್ಷನ್ 3 ವೇವಲ್ ಯೋಜನೆ 1945, ಆಪ್ಷನ್ 4 ದುಂಡು ಮೇಜಿನ ಪರಿಷತ್ತು 1940. ಇದಕ್ಕೆ ಸರಿಯಾದಂಥ ಉತ್ತರ ದುಂಡು ಮೇಜಿನ ಪರಿಷತ್ತು ಸ್ನೇಹಿತರೆ. ಆಗಸ್ಟ್ ಆಫರ್ 1940ರಲ್ಲಿ ನಡೆಯುತ್ತೆ. ಕ್ರಿಪ್ಸ್ ಪ್ರಸ್ತಾವನೆ 1942 ಕರೆಕ್ಟಾಗಿದೆ.
ವೇವೆಲ್ ಯೋಜನೆ 1945 ಕರೆಕ್ಟಾಗಿದೆ. ಆದರೆ ದುಂಡು ಮೇಜಿನ ಪರಿಷತ್ತು ಇದು ಸಭೆಗಳು 1930ರಿಂದ 1932ರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ 4 ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರದ ಆಟ ಅಂದರೆ ಪವರ್ ಗೇಮ್ದಲ್ಲಿ ಯಾರು ಅಂಪೈರ್ನ ಪಾತ್ರ ವಹಿಸ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ಹೀಗಿದ್ದಾವೆ: ಸರ್ವೋಚ್ಚ ನ್ಯಾಯಾಲಯ, ವಿಶ್ವ ಬ್ಯಾಂಕ್, ಯುಎನ್ಒ, ಉಚ್ಚ ನ್ಯಾಯಾಲಯ. ಇದಕ್ಕೆ ಸರಿಯಾದಂಥ ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಕೇಂದ್ರ ಮತ್ತು ಸರ್ಕಾರಗಳ ನಡುವೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಇರುತ್ತೆ ಸ್ನೇಹಿತರೆ. ಸರ್ವೋಚ್ಚ ನ್ಯಾಯಾಲಯ ಭಾಗವಹಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿವೆ? ಎ. ಮೂಲ ವ್ಯಾಪ್ತಿ 131, ಬಿ. ಸಲಹಾ ವ್ಯಾಪ್ತಿ 143, ಪುನರ್ ಪರಿಶೀಲನಾ ವ್ಯಾಪ್ತಿ 137. ಆಪ್ಷನ್ಗಳು ಹೀಗಿದ್ದಾವೆ ಸ್ನೇಹಿತರೆ: 1 ಮಾತ್ರ, 2 ಮಾತ್ರ, 3 ಮಾತ್ರ, ಯಾವುದೂ ಅಲ್ಲ. ಈ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬೇಕು. ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನೋಡೋಣ. ಎಲ್ಲರೂ ಈ ವಿಡಿಯೋವನ್ನು ತಪ್ಪದೆ ಕೊನೆಯ ತನಕ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈ ಪ್ರಶ್ನೆಗೆ ತಪ್ಪದೆ ಉತ್ತರವನ್ನು ನೀಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.